ವಿಧಾನಸೌಧ ಕಾರ್ಯಕ್ರಮಕ್ಕೆ ರಾಜ್ಯಪಾಲರಿಗೆ ಆಹ್ವಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರನ್ನ ಯಾರು ಆಹ್ವಾನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಆಶ್ಚರ್ಯ ಕಾರಣ ಆಗ್ತಾ ಇದೆ. ನೀವು ರಾಜ್ಯಪಾಲರನ್ನೇ ಕೇಳಿ ಅಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಸಿಪಿ ಬರೆದ ಪತ್ರದ ಬಗ್ಗೆ ಪ್ರತಿಕ್ರಿಯೆ ಏನ್ ಕೊಡ್ತೀರಾ ಅಂತ ಕೇಳಿದ್ರೆ ಅದಕ್ಕೂ ನಿರಾಕರಿಸಿದ್ದಾರೆ. ಆಮೇಲೆ ಇಂದು ಹೈಕಮಾಂಡ್ ಭೇಟಿ ಆಗಲ್ಲ, ಇದೇ 18ನೇ ತಾರೀಕು ಬರ್ತೀನಿ, ಆಗ ಮೀಟ್ ಮಾಡ್ತೀನಿ ಅಂತ ಹೇಳಿದಾರಂತೆ. ಹೈಕಮಾಂಡ್ಗೆ ವಿವರಣೆ ಕೊಡ್ತಾರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ವೆರಿ ಇಂಪಾರ್ಟೆಂಟ್ಲಿ ರಾಜ್ಯಪಾಲರ ಆಹ್ವಾನದ ಬಗ್ಗೆ ಉಪಮುಖ್ಯಮಂತ್ರಿ ಗೊತ್ತಿಲ್ವಂತೆ. ರಾಜ್ಯಪಾಲರನ್ನು ಕೇಳಬೇಕು, ನಂಗೆ ಕೇಳೋದು ಏನು ಹೇಳ್ತಿಲ್ಲ ಸರ್. ಗೋವಿಂದ ರಾಜ್ ಅವರು ಆಹ್ವಾನ ಕೊಟ್ಟಿದ್ರ? ನನಗೆ ಗೊತ್ತಿಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ. ಎಲ್ಲಕ್ಕೆ ಇದನ್ನು ಕುರ್ನಾ ಅವರ ಆಯೋಗ ಎನ್ಕ್ವೈರಿ ಮಾಡ್ತಾ ಇದೆ. ನನ್ನ ಮಾತುಗಳಿಂದ ಯಾವುದೂ ಇನ್ಫ್ಲೂಯೆನ್ಸ್ ಆಗಬಾರ್ದು. ಸರ್, ಈಗ ರಾಜ್ಯಪಾಲರ ಕಡೆಯಿಂದನೂ ಕೂಡ ಯಾವುದೇ ರೀತಿಯಾದಂಥ ಫೀಡ್ಬ್ಯಾಕ್ ಬಂದಿಲ್ಲ. ಹಾಗಾಗಿ ಇದು ಪ್ರಶ್ನೆಯಾಗಿ ಉಳಿಯುತ್ತೆ. ಸರ್ಕಾರ ಆಹ್ವಾನ ಕೊಟ್ಟಿದ್ರೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅನ್ನುವಂಥದ್ದು ಒತ್ತಾಯ ಸರ್. ನೀವು ರಾಜ್ಯಪಾಲರು ಭೇಟಿ ಮಾಡಿ. ರಾಜ್ಯಪಾಲರನ್ನ ಯಾರು ಕರೆದ್ರು ಅಂದ್ರೆ ಗೊತ್ತಿಲ್ಲ ಅಂತಾರೆ. ಆಮೇಲೆ ಈ ಡಿಸಿಪಿ ಪತ್ರದ ಬಗ್ಗೆ ಕೇಳಿದ್ರೆ ನಾನು ಕಮೆಂಟ್ ಮಾಡಲ್ಲ ಅಂತಾರೆ. ಒಟ್ಟಿನಲ್ಲಿ ಎಲ್ಲರೂ ಸೇಫ್ ಗೇಮ್ ಆಡ್ತಾ ಇದ್ದಾರೆ. ಸೆಲೆಕ್ಟಿವ್ ಸೈಲೆನ್ಸ್ ಕಾಣಿಸ್ತಾ ಇದೆ. ಮುಂಚೆ ಎಲ್ಲ ತನಿಖಾ ವರದಿ ಬರಬೇಕು ಅನ್ನೋದಕ್ಕೆಲ್ಲ ಏನು ಕಾಯ್ತಾ ಇದ್ರ? ಯಾರಾದ್ರೂ ಕೊಲೆ ಆದಾಗ ಅವ್ರು ರೌಡಿ ಶೀಟರು ಅದು ಇದು ಅಂತೆಲ್ಲ ಹೇಳ್ತಿರ್ಲಿಲ್ವಾ ಮುಂಚೆ? ಈಗ ನೋಡಿದ್ರೆ ಏನೂ ಮಾತಾಡೋದಕ್ಕೆ ಒಪ್ತಾ ಇಲ್ಲ. ಸೆಲೆಕ್ಟಿವ್ ಸೈಲೆನ್ಸ್.